ತಿಳಿ ಹೇಳಬೇಕಾಗಿದೆ. ನಾವು ಸೈನ್ಯ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡ್ತಾರೆ ಇವರು, ಮಹಾ ಸೈನಿಕರ ತರ. ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ, ಅದು ನಿಮಗೆ ಕಣ್ಣು ಕಾಣಿಸ್ಬೇಕು, ಅವನನ್ನ ಸಸ್ಪೆಂಡ್ ಮಾಡಿದ್ರು. ಸತ್ಯಪಾಲ್ ಮಾಲಿಕ್ ಅಂತವರು ಪುಲ್ವಾನ ನಿಲ್ಲಿಸ್ಬೋದಿತ್ತು, ಪುಲ್ವಾಮಾನ, ಅದು ತುಂಬಾ ಡೇಂಜರಸ್ ಆದ ರಸ್ತೆ, ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು, ಒಂದು ಹೆಲಿಕಾಪ್ಟರ್ ಕರೆಸ್ಕೋಣ ಅಂದ್ರೆ ಬೇಡ ಅಂದಿದ್ಯಾರು? ಮಹಾಪ್ರಭುಗಳು. ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಹುತಾತ್ಮರ ಹೆಸರಿನಲ್ಲಿ ಯಾರು? ಮಹಾಪ್ರಭುಗಳು. ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು, ಅರ್ಥ ಮಾಡ್ಕೊಳ್ಳಿ. ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ 40 ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು. ಟಿವಿ ನೋಡ್ತಾ ಇದ್ದೆ ನಾನು. ಆ ಸೋದರ ಆ ಸೋಲ್ಜರ್ಸ್ಗಳ ಮೆರವಣಿಗೆನ ಒಂದು ದೊಡ್ಡ ಇವೆಂಟ್ ತರ ನಡೆಸ್ಕೊಟ್ರು ಮಹಾಪ್ರಭುಗಳು. ಆದರೆ ಪ್ರತಿಯೊಂದು ಶವಪೆಟ್ಟಿಗೆ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ, ಭಾರತದ ಮೂಲೆ ಮೂಲೆಯಲ್ಲಿರೋ ಹಳ್ಳಿಗಳಿಗೂ ಹೋಗ್ತಾ ಇತ್ತು. ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ, ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ, ಅವರನ್ನ ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು. 100 ದಿನಗಳ ಕಾಲ ರೈತರು, ತಮಿಳುನಾಡಿನ ರೈತರು ನಿಂತಿದ್ರು, ಕೂತಿದ್ರು. ಅವರು ತಮಿಳುನಾಡವರು ತುಂಬಾ ಮೋರ್ ಎಮೋಷನಲ್, ಬೇರೆ ಬೇರೆ ಹಾಕೊಂಡು, ಅಸ್ಥಿಪಂಜರಗಳನ್ನ ಹಾಕೊಂಡು, ನಿಂಬೆಹಣ್ಣು ಹಾಕೊಂಡು 100 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಉಪವಾಸ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಹೋದೆ, ಒಂದು ದಿನ ತಿರುಗಿ ನೋಡ್ಲಿಲ್ಲ ಮಹಾಪ್ರಭುಗಳು, ಟೈಮ್ ಇಲ್ಲ ಅವ್ರಿಗೆ. ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು, ರಸ್ತೆಗಳನ್ನು ಅಗದಿದ್ದು, ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು, ಇದನ್ನೆಲ್ಲ ನೀವು ಅವರನ್ನ ಕ್ಷಮಿಸ್ತೀರಾ? ಮಹಾಪ್ರಭುವಿನ ಧರ್ಮ ಇದೆಯೇನ್ರಿ ಆ ಮಹಾಪ್ರಭುವಿಗೆ? ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು. ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ. ಬೇಕಾ ನಮಗಿದು? ಬೇಕಾ ಈ ಧರ್ಮದ ಈ ಮಾಯೆ? ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನ ಅವನು, ಮಿಂಚಿನಂತೆ ಹೊಳಿತಿರ್ತಾನೆ, ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ. ನಿಮ್ಗೆ ಅರ್ಥ ಆಗೋಷ್ಟೊತ್ತಿಗೆ ನೀವು ಮುಗಿದು ಹೋಗ್ತೀರಿ. ಅದು ಸರ್ವಾಧಿಕಾರಿಯ ಲಕ್ಷಣ. ಆ ಸರ್ವಾಧಿಕಾರಿಯ ಅಹಂಕಾರದ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ, ಅಬ್ ಕಿ ಬಾರ್ 400 ಪಾರ್ ಅಲ್ಲ. ಮಹಾಪ್ರಭು ಒಳಗಡೆ ಗೊತ್ತು 400 ಪಾರ್ ಆಗಲ್ಲ ಅಂತ. ಆಗದಿಲ್ಲ. ದುಡ್ಡು ಸೇರಿಸ್ಕೊಂಡಿದ್ರು, ಸುಪ್ರೀಂ ಕೋರ್ಟ್ ತಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್. ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ, ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ. ಯಾಕ್ರಿ ಬೇಕು ಆ ಮಹಾಪ್ರಭುಗೆ 1000 ಕೋಟಿ? ಯಾಕೆ ತಗೊಂಡಿದ್ದಾರೆ? MLAಗಳನ್ನ ಕೊಂಡ್ಕೊಳ್ಳೋದಕ್ಕ, ಗಲಭೆಗಳನ್ನು ಮಾಡೋದಕ್ಕ, ಮೆರವಣಿಗೆಗಳನ್ನು ಮಾಡ್ಕೊಳ್ಳೋದಕ್ಕ, ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಕ್ಕ? ತುಂಬಾ ಸಾಚಾಲೇನಪ್ಪ ನೀನು, ಭ್ರಷ್ಟಾಚಾರಿ ಅಲ್ಲ ಅಂತಿದ್ದಲ್ಲಪ್ಪ. ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ, ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು. ಆ ಸಾವು ಯಾರು ಹೊಣೆ? ನೀವೇನಲ್ಲೇನ್ರಪ್ಪ? ಕೋವಿಡ್ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸಿನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ, ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ 100 ಕೋಟಿ ಬಾಂಡ್ ತಗೊಂಡು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು. ಈ ಕೊಲೆಗೆ ಯಾರು ಕಾರಣ? ನೀವೇ ತಾನೆ? 1000 ಕೋಟಿ ತಗೊಳ್ಳೋದು, ರೈಡ್ ಮಾಡೋದು. ಇಡೀ ಭಾರತ ದೇಶದಲ್ಲಿ ಇಡಿ ರೈಡ್ ಆಗಿದ್ದ 100%ನಲ್ಲಿ 90% ಅರೆಸ್ಟೇ ಮಾಡಿಲ್ಲ. ಯಾಕೆಂದ್ರೆ ರೇಡ್ ಆದ ತಕ್ಷಣ ಅವ್ರು ಬಿಜೆಪಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಒಳಗಡೆ, ಪುಣ್ಯಕ್ಷೇತ್ರಕ್ಕೊಳಗೆ ಸೇರ್ಕೊಂಡ್ಬಿಟ್ಟಿದಾರಂತೆ. ಅಂದ್ರೆ ಎಂತಹ ನಾಚಿಕೆಗೆಟ್ಟ ದುರಹಂಕಾರಿ ಪಕ್ಷ ನೋಡಿ ಅದು. ಕೊನೆಗೂ ಇವರ ದೊಂಬರಾಟದಲ್ಲಿ ಮಂಗಗಳಾಗುವುದು ನೀವು ಸಾಮಾನ್ಯ ಜನ. ಪ್ರತಿಯೊಂದನ್ನು ಪ್ರಶ್ನಿಸಬೇಕು ನೀವು, ಇಲ್ದಿದ್ರೆ ನಿಮ್ಮದೇ ಅಂತ್ಯ. ಅವರು ಚೆನ್ನಾಗಿದ್ದಾರೆ, ಪುಷ್ಪಕ ವಿಮಾನ, ಊಟ, ಸಂವಿಧಾನ ಬದಲಾಯಿಸುವುದು, ಒಂದೇ ಪಕ್ಷ. ಒಂದರ್ಥ ಮಾಡ್ಕೊಳ್ಳಿ,
ಒಂದೇ ಭಾಷೆ, ಒಂದೇ ಪಕ್ಷ, ಒಂದೇ ಮಹಾಪ್ರಭು ಅಂತಿರುವ ಮಹಾಪ್ರಭುಗೆ ಎರಡು ನಾಲ್ಗೆ. ಎರಡು ನಾಲಿಗೆಯ ಹಾವು ಈ ಮಹಾಪ್ರಭು. ಅದನ್ನು ನಾವು ಅರ್ಥ ಮಾಡಿಕೊಂಡು ಬೆಳಗಾವಿಯ ಜನ ಸ್ವಲ್ಪ ವಿಚಾರ ಮಾಡ್ರಿ. ಯಾಕೆ ಹಿಂಗೆ ಕುಂತೀರಿ? ವಿಚಾರ ಮಾಡ್ರಿ. ಸ್ಮಾರ್ಟ್ ಸಿಟಿ ಅಂದ್ರು ತೋರಿಸ್ರಿ, ಎಲ್ಲಾಯ್ತು ಸ್ಮಾರ್ಟ್ ಸಿಟಿ? ಒಂದಷ್ಟು ರೋಡ್ ಹಿಂಗೆ ಮಾಡೋಣ, ಒಂದು ತೋರಿಸ್ರಿ. 9 MP ಗಳು ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಒಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ 10 ವರ್ಷ ಆತ್ರಿ ಹೇಳೇವ. ಒಂದು ವಿಲೇಜ್ ತೋರಿಸಿ ನನಗೆ, ಒಂದು ವಿಲೇಜು, ಒಂದು ಹಳ್ಳಿ ತೋರಿಸಿ ಮಾಡೋಣ. ಕೊನೆಗೂ ಮಹಾಪ್ರಭುವಿನ ಅವನತಿ ಹತ್ರ ಬಂದಿದೆ. ಅದಕ್ಕೊಂದು ಸಣ್ಣ ಕತೆ ಹೇಳಿ ಆಕಾರ ಪಟೇಲ್ರವರು ಒಂದು ಅದ್ಭುತವಾದ 5 ಪುಟದ ಕತೆ ಹೇಳಿದ್ದಾರೆ. ಮಹಾಪ್ರಭುವಿನ ನಂತರ ಯಾರು ಅಂತ ಒಂದು ಬರೆದಿದ್ದಾರೆ, ಅದನ್ನು ಹೇಳ್ತೀನಿ. ಅವರ ಪರಿಸ್ಥಿತಿ ಚುನಾವಣೆಯಲ್ಲಿ ಏನಾಗುತ್ತೆ ಅಂದ್ರೆ, ಮಹಾಪ್ರಭುಗಳು ಬೆಳಗಾವ್ ಅಂತ ಒಂದು ಊರಿನಲ್ಲಿ, ಒಂದು ಊರು ಹೊರಗಡೆ ಒಂದು ದೊಡ್ಡ ಸುಸಜ್ಜಿತ ಆಸ್ಪತ್ರೆಯ ಉದ್ಘಾಟನೆಗೆ ಬರ್ತಿದ್ದಾರೆ. ಎಲ್ಲ ಮಾಧ್ಯಮದವರು ನಿಂತಿದ್ದಾರೆ. ಅವರು ಪುಷ್ಪಕ ವಿಮಾನದಲ್ಲಿ ಇಳಿದ್ರು. ಅವರು ಬರುವ ರಥಕ್ಕೆ ಇಲ್ಲಿಯ MP ಗಳೆಲ್ಲ ಹೂವಿನ ಇದನ್ನು ಮಾಡ್ತಿದ್ದಾರೆ. ಕೊನೆಗೂ ಬಂದು ವೇದಿಕೆ ಹತ್ತಿದ ಮಹಾಪ್ರಭು, ವೇದಿಕೆಯಲ್ಲಿದ್ದವರೆಲ್ಲ ಹೊರಗಡೆ ಹೋದ್ರು. ಈ ಕಡೆ ಆಂಗಲ್ ಇಂದ ನೋಡಿದ್ರೆ ಈ ಕ್ಯಾಮರಾ ಸರಿ ಇಲ್ಲ ಅಂತ ಸಂಜ್ಞೆ ಮಾಡಿದ್ರೆ ಈ ಕಡೆ ಬಂತು ಕ್ಯಾಮರಾ. ಆಂಗಿಕಾಭಿನಯದಿಂದ ಏನೇನೋ ಸುಳ್ಳುಗಳ ಮಹಾಪುರಾಣ ಹೇಳ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ, ಮಂತ್ರಮುಗ್ಧರು. ದಿಢೀರಂತ ಕುಸಿದು ಬಿದ್ರಂತೆ ಮಹಾಪ್ರಭು. ಯಾರು ಸ್ಟೇಜ್ ಹತ್ರ ಹೋಗ್ತಿಲ್ಲ. ಅದು ಒಂದು ನಾಟಕನೇನೋ ಅಂತ ನೋಡ್ತಿದ್ರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಅಂಗರಕ್ಷಕನಿಗೆ ಗೊತ್ತಾಯ್ತಂತೆ, ಇಲ್ಲ ಏನೋ ಸುಸ್ತಾಗಿ ಬಿದ್ದವ್ರೆ ಅಂತ. ಹತ್ರ ಹೋದ್ರೆ ಸುಸ್ತಾಗಿ ಬಿದ್ದಿದ್ದಾರೆ. ಪುಣ್ಯ ಆಸ್ಪತ್ರೆ ಉದ್ಘಾಟನೆಗೆ ಬಂದು ಬಿದ್ದವ್ರೆ. ಹಿಂದ್ಗಡೆನೆ ಆಸ್ಪತ್ರೆ ತಾನೆ, ಪರದೆ ಹಿಂದೆ. ತಗೊಂಡು ಹೋಗೋಣ ಅಂತ ಒಳಗಡೆ ಹೋದ್ರಂತೆ. ಆಸ್ಪತ್ರೆ ಇಲ್ಲ, ಡಾಕ್ಟರ್ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಯಂತ್ರೋಪಕರಣಗಳಿಲ್ಲ. ಈ ಮಹಾಪ್ರಭು ಉದ್ಘಾಟನೆ ಮಾಡ್ತಿರೋದೆಲ್ಲ ಇಂಥವೇ. ಈ ಸತ್ಯ, ಈ ನಗ್ನತೆ ಬಯಲಾಗಬೇಕು. ಅಂಡ್ ನೀವು ಮಾಧ್ಯಮಗಳನ್ನು ಕೇಳ್ತೀನಿ, ಹೆಂಗ್ ಕೊಂಡ್ಕೊಂಡು ಬಿಟ್ಟಿದ್ದೀರಿ ಅಂದ್ರೆ, 1000 ರೈತರ ನೋವಿಗೆ ನೀವು ಪ್ರತಿಕ್ರಿಯಿಸಲ್ಲ, 1000 ಕೋಟಿ ಖರ್ಚು ಮಾಡೋ ಮದುವೆಯನ್ನು ಸಂಭ್ರಮಿಸ್ತೀರಿ. ಇದು ಸಂಸ್ಕೃತಿ ಅಲ್ಲ, ವಿಕೃತಿ. ಜನರ ನೋವನ್ನು ತಲುಪಿಸಿ, ನಮ್ಮ ಆತಂಕವನ್ನು ಜನಕ್ಕೆ ತಲುಪಿಸಿ. ನೀವು ಇವತ್ತಲ್ಲ ನಾಳೆ, ನಮ್ಮ ಮೊನ್ನೆ ನೋಡ್ತಿದ್ರಿ, ಬೂಟ್ ನೆಕ್ತಾರಂತೆ. ಬೂಟ್ ನೆಕ್ಕವ್ರ ಕೊನೆಗೆ ಆ ಬೂಟೆ ತಿನ್ಬೇಕಾಗತ್ತೆ. ಎದ್ದೇಳಿ. ಈ ಮಹಾಪ್ರಭುಗಳಂತವರು ಯಾವತ್ತೂ ಪರ್ಮನೆಂಟ್ ಅಲ್ಲ, ಬರ್ತಾರೆ ಹೋಯ್ತಾರೆ. ನಾನು ನೀವು ಪರ್ಮನೆಂಟು. ಇದು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಭಾಷೆ. ದಯವಿಟ್ಟು ಬೆಳಗಾವಿಯ ಜನತೆಗೆ ನಾನು ಕೇಳ್ಕೊಳ್ತಿರೋದು, ಕರ್ನಾಟಕಕ್ಕೆ, ನಮ್ಮ ನುಡಿಗೆ ನಮ್ಮ ನಾಯಕ ಬೇಕು. ಅಲ್ಲಿ ಯಾರೋ ಒಬ್ಬನ್ ನೋಡಿ ಅವನ ಮುಖ ನೋಡಿ ಇಲ್ಲಿ ಓಟ್ ಹಾಕೋದಲ್ಲ, ನಿಮ್ಮ ಪ್ರತಿನಿಧಿಗೆ ಓಟ್ ಹಾಕಬೇಕು. ಯಾಕಂದ್ರೆ ನಿಮ್ಮ ನೋವನ್ನ, ನಿಮ್ಮ ಮಾತನ್ನ, ನಿಮ್ಮ ಭಾಷೆಯನ್ನ, ನಿಮ್ಮ ಸಮಸ್ಯೆಯನ್ನ ಅಲ್ಲಿ ತಗೊಂಡು ಹೋಗ್ಬೇಕು. ಪಾರ್ಲಿಮೆಂಟ್ಗೆ, ರಾಜ್ಯಸಭೆಗೆ ಅವರು ಮುಖ ನೋಡಿ ಓಟ್ ಹಾಕಿದ್ರೆ ಕಂಗನಾ ರಾಣತ್ಗೆ ಓಟ್ ಹಾಕ್ದಂಗೆ ಇರುತ್ತೆ. ದೇಶದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇಂಥವರೆಲ್ಲ ಹೋದ್ರೆ ದೇಶ ಉದ್ಧಾರ ಆಗುತ್ತೇನ್ರಿ? ನಿಮ್ಮ ಇಷ್ಟು ಲಕ್ಷ ಜನರ ಓಟನ್ನು ಗೆಲ್ಲುವ ಬಿಜೆಪಿಯ ಅಭ್ಯರ್ಥಿ ಆ ಮಹಾಪ್ರಭುಗೆ ಒಂದು ಓಟ್ ಹಾಕ್ತಾನೆ. ಅದನ್ನು ಮಾಡಕ್ ಬಿಡಬೇಡಿ. ಎಚ್ಚೆತ್ತುಕೊಳ್ಳಿ. ನಮ್ಮ ರಾಜ್ಯ, ನಮ್ಮ ನಾಡು, ನಮ್ಮ ಪ್ರದೇಶ, ನಮ್ಮ ಮಕ್ಕಳು, ನಮ್ಮ ಭವಿಷ್ಯ, ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅಂದ್ರೆ ಸರಿಯಾದ ಪ್ರತಿನಿಧಿಯನ್ನ, ನಮ್ಮ ಪ್ರತಿನಿಧಿಯನ್ನ, ಒಬ್ಬ ಯುವ ಪ್ರತಿನಿಧಿಯನ್ನ, ನಮಗೆ ಸಿಗುವ ಪ್ರತಿನಿಧಿಯನ್ನ ಆರಿಸಿ. ಯಾರ್ದೋ ಮುಖ ನೋಡ್ಕೊಂಡು ಇವನು ಓಟ್ ಹಾಕಬೇಡಿ. ಆಮೇಲೆ ನಿಮಗೆ ಕೇಳೋ ಹಕ್ಕಿರಲ್ಲ, ಪ್ರಶ್ನಿಸೋ ಹಕ್ಕಿರಲ್ಲ. ದಯವಿಟ್ಟು ನಿಜವಾದ ದೇಶಭಕ್ತರಾದರೆ, ನಿಜವಾದ ಮನುಷ್ಯರಾದರೆ ಈ ಸರ್ವಾಧಿಕಾರಿಯನ್ನ ಇಳಿಸುವ ಜವಾಬ್ದಾರಿ ನಿಮ್ಮೆಲ್ಲರದು.